ಹಲೋ ಎವ್ರಿವನ್. ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಈಗ ನಾವು ನೋಡಲಿಕ್ಕೆ ಹೊರಟಿರುವ ಕಾನ್ಸೆಪ್ಟ್ ನ್ಯಾಷನಲ್ ಇಂಟ್ರೆಸ್ಟ್. ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂತಂದರೆ ಮುಂದೆ ನಮ್ಮ ಎಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬರುವ ಪ್ರತಿಯೊಂದು ಕಾನ್ಸೆಪ್ಟಿನ ಹಿಂದೇನು ಈ ಒಂದು ಫೌಂಡೇಶನ್ ಇರುತ್ತೆ. ರಾಷ್ಟ್ರದ ಹಿತಾಸಕ್ತಿ ನಮಗೆ ಮುಖ್ಯ. ಹಾಗಾದರೆ ಏನು ಅದರ ಅರ್ಥ? ನ್ಯಾಷನಲ್ ಇಂಟ್ರೆಸ್ಟ್ ಅಂದರೆ ಏನು ಅಲ್ವಾ? ಫಾರಿನ್ ಪಾಲಿಸಿಯನ್ನು ನಾವು ಫಾರ್ಮೇಷನ್ ಮಾಡಬೇಕಾದ್ರೆ, ರೂಪಿಸಬೇಕಾದ್ರೆ ಮೊದಲು ನಾವು ಕನ್ಸಿಡರ್ ಮಾಡೋದು ನ್ಯಾಷನಲ್ ಇಂಟ್ರೆಸ್ಟ್. ಸೊ ಏನು ಹಾಗಾದರೆ ನ್ಯಾಷನಲ್ ಇಂಟ್ರೆಸ್ಟ್ ಅಂದರೆ ಅಂತ ನೋಡ್ತಾ ಹೋಗೋಣ. ನ್ಯಾಷನಲ್ ಇಂಟ್ರೆಸ್ಟ್ ರೆಫರ್ಸ್ ಟು ದ ಗೋಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅ ಕಂಟ್ರಿ ಸೀಕ್ಸ್ ಟು ಅಚೀವ್ ಆ್ಯಂಡ್ ಪ್ರೊಟೆಕ್ಟ್ ಇನ್ ದಿ ಇಂಟರ್ನ್ಯಾಷನಲ್ ಅರೇನಾ ಟು ಎನ್ಶೋರ್ ಇಟ್ಸ್ ಸರ್ವೈವಲ್, ಸೆಕ್ಯೂರಿಟಿ, ಪ್ರಾಸ್ಪೆರಿಟಿ ಆ್ಯಂಡ್ ವೆಲ್ಫೇರ್. ಏನು ಹೀಗಂತಂದರೆ, ರಾಷ್ಟ್ರೀಯ ಹಿತಾಸಕ್ತಿ ಅಂತಂದರೆ ಪ್ರತಿಯೊಂದು ದೇಶಕ್ಕೂ ಕೆಲವು ಉದ್ದೇಶಗಳನ್ನು ಸಾಧಿಸಬೇಕಾದ ಅವಶ್ಯಕತೆ ಇರುತ್ತೆ, ಕೆಲವೊಂದು ಗುರಿಗಳಿರುತ್ತೆ, ಪರ್ಪಸ್ ಇರುತ್ತೆ, ಅಚೀವ್ಮೆಂಟ್ ಮಾಡಲಿಕ್ಕಿರುತ್ತೆ ಅಲ್ವಾ? ಯಾಕೆ ಅಂತಂದರೆ ಆ ದೇಶ ತನ್ನ ಸರ್ವೈವಲ್, ಸೆಕ್ಯೂರಿಟಿ, ಪ್ರಾಸ್ಪೆರಿಟಿ ಎಲ್ಲ ಕಡೆ ಸಮೃದ್ಧಿಯಿಂದ ಇರೋದು ಮತ್ತು ದೇಶದ ಜನರ ವೆಲ್ಫೇರ್ ಇದೆಲ್ಲವನ್ನು ನೋಡ್ಕೋಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಐಲ್ಯಾಂಡ್ ಥರ ಕೂತ್ಕೊಳ್ಳಿಕ್ಕಾಗಲ್ಲ ಅಂತ ಮೊದಲನೇ ವಿಡಿಯೋಗಳಲ್ಲಿ ನೋಡಿದ್ದೇವೆ. ಎಲ್ಲರ ಜೊತೆ ನಾವು ಬೆರೀಬೇಕು. ಬೆರಿಬೇಕಾದ್ರೆ ಏನೇನು ಇನ್ಫ್ಲೂಯೆನ್ಸ್, ಇಂಟರ್ಯಾಕ್ಷನ್ ಆಗ್ತಾ ಇರುತ್ತೋ ಅದನ್ನು ನಿಭಾಯಿಸಬೇಕಾಗತ್ತೆ. ಆವಾಗ ನಮ್ಮ ಒಂದು ಗುರಿ ಏನಿರಬೇಕು ಅಥವಾ ನಮ್ಮ ಒಂದು ಪ್ರೊಸೆಸ್ಗಳು ಯಾವ ಒಂದು ಫೌಂಡೇಶನ್ ಆಧಾರದ ಮೇಲೆ ಇರಬೇಕು ಅಂತಂದರೆ ನ್ಯಾಷನಲ್ ಇಂಟ್ರೆಸ್ಟ್. ಇಟ್ ರೆಫರ್ಸ್ ಟು ದಿ ಗೋಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ನಮ್ಮ ಗೋಲ್ಸ್ ಮತ್ತು ನಮ್ಮ ಮೌಲ್ಯಗಳು ಅದರ ಆಧಾರದ ಮೇಲೆ ಇರುತ್ತೆ. ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ದಿ ಓವರ್ ಆರ್ಚಿಂಗ್ ಕನ್ಸಿಡರೇಷನ್ ದಟ್ ಶೇಪ್ಸ್ ಅ ಕಂಟ್ರೀಸ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ನಾವು ಬೇರೆ ದೇಶದ ಜೊತೆ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಟ್ರೇಡ್ ಡೀಲ್ ಮಾಡ್ಕೋಬೇಕಾ ಬೇಡವಾ, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವ ರೀತಿ ಇರಬೇಕು, ಡಿಫೆನ್ಸ್ ಸೆಕ್ಟರ್ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡಬೇಕು ಆ ದೇಶದ ಜೊತೆ, ಇದೆಲ್ಲವನ್ನು ನಿರ್ಧಾರ ಮಾಡಬೇಕಲ್ವಾ? ನಿರ್ಧಾರ ಕೈಗೊಳ್ಳಬೇಕಾದ್ರೆ ನಾವು ನಮ್ಮ ಮೂಲಭೂತ ಅಂಶಗಳನ್ನು ಬಿಟ್ಟುಕೊಡ್ಬಾರ್ದು. ಆ ರೀತಿಯಾದ ಅಂಶಗಳು ನಮ್ಮ ದೇಶದ ಹಿತಾಸಕ್ತಿಗೆ ಪೂರಕವಾಗಿರೋದು ಬಹಳ ಮುಖ್ಯ. ಸೊ ಕಂಟ್ರೀಸ್ ಡಿಸಿಷನನ್ನು ಮತ್ತು ನಮ್ಮ ಆ್ಯಕ್ಷನನ್ನು ಶೇಪ್ ಮಾಡುವಂತಹ ಪ್ರಮುಖವಾದ ಅಂಶ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದು. ಅದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಸೆಕ್ಯೂರಿಟಿ, ಸರ್ವೈವಲ್, ಪೀಪಲ್ಸ್ ವೆಲ್ಫೇರ್, ಇಕನಾಮಿಕ್ ಪ್ರಾಸ್ಪೆರಿಟಿ, ಗ್ಲೋಬಲ್ ಸ್ಟ್ಯಾಂಡಿಂಗ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಎಲ್ಲ ಕಡೆ ಈ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಸಿಂಪಲ್ ಆಗಿ ಏನು, ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು, ಆಮೇಲೆ ಬೇರೆ ದೇಶ. ಮೊದಲು ನಮ್ಮ ದೇಶದ ಜನರು ಮುಖ್ಯ, ನಮ್ಮ ದೇಶದ ಸಂಪನ್ಮೂಲಗಳು ಮುಖ್ಯ, ಅದನ್ನು ನಾವು ಮೊದಲು ಕಾಪಾಡಿಕೊಳ್ತೇವೆ, ಆಮೇಲೆ ಬೇರೆ ದೇಶಗಳ ಕಡೆ ಮುಖ ಮಾಡ್ತೇವೆ. ನಮ್ಮ ರಾಷ್ಟ್ರದ ಹಿತಾಸಕ್ತಿ ನಮಗೆ ಮುಖ್ಯ. ಇದು ನ್ಯಾಷನಲ್ ಇಂಟ್ರೆಸ್ಟ್. ಯಾಕಿದೆ ಹಾಗಾದರೆ ಇದು? ವೈ ಡಸ್ ಇಟ್ ಎಕ್ಸಿಸ್ಟ್? ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದು ಬೇಕಾ? ಎಲ್ಲ ದೇಶಗಳು ಒಳ್ಳೆ ದೇಶಗಳೇ ಅಲ್ವಾ? ಹಾಗಂತ ಕೂತ್ಕೊಳ್ಳಿಕ್ಕಾಗತ್ತಾ? ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಇಸ್ ಅನಾರ್ಕಿಕ್. ದೇರ್ ಇಸ್ ನೋ ವರ್ಲ್ಡ್ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ಸ್ಟೇಟ್ಸ್. ಜಾಗತಿಕ ಮಟ್ಟದಲ್ಲಿ ಎಲ್ಲವನ್ನು ನಿಭಾಯಿಸುವಂತಹ ಒಂದು ಅದ್ಭುತವಾದ ಸಮರ್ಪಕವಾದ ಸಂಸ್ಥೆ ಅನ್ನೋದು ಇಲ್ಲ. ದೇರ್ ಇಸ್ ನೋ ವರ್ಲ್ಡ್ ಗೌರ್ಮೆಂಟ್. ಈಗ ವಿಶ್ವಸಂಸ್ಥೆ ಅಂತೆಲ್ಲ ನಾವು ಹೇಳ್ತೇವೆ, ಆದರೆ ಅದಕ್ಕೂ ಸಹ ಲಿಮಿಟೇಷನ್ಸ್ಗಳಿದೆ. ಎಲ್ಲರೂ ಸಹ ಅದರ ಮಾತನ್ನು ಫಾಲೋ ಮಾಡೋದಿಲ್ಲ. ದೇರ್ ಇಸ್ ನೋ ವರ್ಲ್ಡ್ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ಸ್ಟೇಟ್ಸ್. ಪ್ರತಿಯೊಂದು ದೇಶವನ್ನು ಪ್ರೊಟೆಕ್ಟ್ ಮಾಡುವ ವರ್ಲ್ಡ್ ಗೌರ್ಮೆಂಟ್ ಇಲ್ಲ. ಸೊ ಎವ್ರಿ ಕಂಟ್ರಿ ಮಸ್ಟ್ ಲುಕ್ ಆಫ್ಟರ್ ಇಟ್ಸ್ ಓನ್ ಇಂಟ್ರೆಸ್ಟ್. ನಮಗೆ ನಮ್ಮ ದೇಶ ಮುಖ್ಯ, ಪಕ್ಕದಲ್ಲಿರೋ ದೇಶಗಳಿಗೆ ಅವರಿಗೆ ತಮ್ಮದೇ ಆದ ದೇಶ ಮುಖ್ಯ ಆಗಿರುತ್ತೆ. ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಮುಖ್ಯ, ಚೀನಾಕ್ಕೆ ಚೀನಾ ಮುಖ್ಯ ಅಲ್ವಾ? ನಮ್ಮ ಮನೆ ನಮಗೆ ಮುಖ್ಯ. ಅದೇ ರೀತಿ ಪ್ರತಿಯೊಬ್ಬರಿಗೂ ಅವರವರ ಮನೆ ಮುಖ್ಯ. ವರ್ಲ್ಡ್ ಈಸ್ ಫುಲ್ ಆಫ್ ಕಾಂಪಿಟೇಷನ್. ಒಂದು ದೇಶ ಇನ್ನೊಂದು ದೇಶದ ಜೊತೆ ಕಾಂಪೀಟ್ ಮಾಡ್ತಾ ಇರುತ್ತೆ, ಕಾನ್ಫ್ಲಿಕ್ಟ್ಗಳು ಅರೈಸ್ ಆಗ್ತಾ ಇರುತ್ತೆ, ಪವರ್ ಪಾಲಿಟಿಕ್ಸ್. ಜಾಗತಿಕ ಸಂಸ್ಥೆಗಳಲ್ಲಿ ತಮಗೆ ಬೇಕಾದವರನ್ನ ಆ ಸ್ಥಾನದಲ್ಲಿ ಕೂರಿಸಿ ಅಲ್ಲೂ ಸಹ ಪಾಲಿಟಿಕ್ಸ್ ಇರುತ್ತೆ, ಅನ್ಸರ್ಟಿನಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ ಸಚ್ ಅ ವರ್ಲ್ಡ್, ಪರ್ಸ್ಯೂಯಿಂಗ್ ನ್ಯಾಷನಲ್ ಇಂಟ್ರೆಸ್ಟ್ is not selfish, it is necessary for state survival and progress. ಹಾಗಾದರೆ ನಾವು ಸ್ವಾರ್ಥಿಗಳಾಗಿಬಿಡ್ಬೇಕಾ?
ನಮ್ಮ ದೇಶ ಮಾತ್ರ ಮುಖ್ಯ ಅಂತ ಹೇಳಿದ್ರಿ, ಬೇರೆ ದೇಶಗಳ ಜೊತೆ ನಾವು ಒಳ್ಳೆ ಸಂಬಂಧವನ್ನು ಇಟ್ಕೋಬಾರ್ದಾ? ಹಾಗಲ್ಲ, ನಮ್ಮ ದೇಶ ನಮಗೆ ಮುಖ್ಯ, ಬೇರೆಯವರಿಗೆ ಗೌರವ ಕೊಡೋಣ, ಎಲ್ಲರ ಜೊತೆನೂ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳೋಣ. ಆದರೆ ಮೊದಲು ಆ ದೇಶಗಳಿಂದ ನಮಗೆ ಯಾವುದೇ ಹಾನಿ ಆಗಬಾರ್ದು, ಅದನ್ನು ಖಚಿತಪಡಿಸ್ಕೋಬೇಕು. ಓಕೆನಾ? ಸೊ ಪರ್ಸೀವಿಂಗ್ ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ನಾಟ್ ಸೆಲ್ಫಿಶ್. ನಾವು ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ನಾವು ಬದುಕಬೇಕು, ಸರ್ವೈವ್ ಆಗಬೇಕು, ಪ್ರೋಗ್ರೆಸ್ ಆಗಬೇಕು ಅಂತಂದರೆ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದು ಬೇಕೇ ಬೇಕು. ಹಾಗಾದರೆ ವಾಟ್ ಡಸ್ ನ್ಯಾಷನಲ್ ಇಂಟ್ರೆಸ್ಟ್ ಇನ್ಕ್ಲೂಡ್? ಏನೇನು ಬರುತ್ತೆ ನ್ಯಾಷನಲ್ ಇಂಟ್ರೆಸ್ಟಲ್ಲಿ? ಮೊದಲನೇದು ಟೆರಿಟೋರಿಯಲ್ ಇಂಟಿಗ್ರಿಟಿ. ನಮ್ಮ ದೇಶದ ಬೌಂಡ್ರಿ, ಹಿಂದಿನ ವಿಡಿಯೋದಲ್ಲಿ ನೋಡಿದಿರ್ಬೋದು ನೀವು. ಟೆರಿಟೋರಿಯಲ್ ಇಂಟಿಗ್ರಿಟಿ ಬಹಳ ಇಂಪಾರ್ಟೆಂಟು. ನಮಗೆ ಗೊತ್ತಿಲ್ಲದ ಹಾಗೆ ಅಥವಾ ನಮ್ಮನ್ನು ವಿರೋಧಿಸಿ ನಮ್ಮ ಮನೆ ಒಳಗಡೆ ಒಂದು ರೂಮನ್ನು ಇನ್ನೊಬ್ಬರು ಬಂದು ಆಕ್ಯುಪೈ ಮಾಡಿಕೊಂಡ್ರೆ ನಮಗೆ ಎಷ್ಟು ಸಿಟ್ಟು ಬರುತ್ತೆ, ಅಥವಾ ಎಷ್ಟು ಒಂದು ಆಕ್ರಮಣಕಾರಿ ಮನೋಭಾವ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲಿ, ಅಲ್ವಾ? ನಮ್ಮ ಮನೆ ಇದು, ಹಾಗಾಗಿ ನಮ್ಮ ಅನುಮತಿ ಪಡ್ಕೊಂಡೇ ಬರಬೇಕು ಎಲ್ಲರೂ, ಅಥವಾ ನಾವು ಕರೆದವ್ರು ಮಾತ್ರ ಬರಬೇಕು. ನಮ್ಗೆ ಗೊತ್ತಿಲ್ಲದೇ ಯಾರ್ಯಾರು ಬಂದು ಆಕ್ರಮಣ ಮಾಡಬಾರ್ದು. ಸೊ ನಮ್ಮ ಟೆರಿಟೋರಿಯಲ್ ಇಂಟಿಗ್ರಿಟಿ ಬಹಳ ಮುಖ್ಯ ಆಗಿರುತ್ತೆ. ಸೊ ಅದರ ಜೊತೆ ಕನೆಕ್ಟ್ ಆಗೋದು ಸಾವರನಿಟಿ, ಅಲ್ವಾ? ಸಮಗ್ರತೆ, ಸಾರ್ವಭೌಮತೆ ಬಹಳ ಇಂಪಾರ್ಟೆಂಟ್. ಇನ್ನು ನ್ಯಾಷನಲ್ ಸೆಕ್ಯೂರಿಟಿ, ಅಲ್ವಾ? ಡಿಫೆನ್ಸ್ ಇರಬಹುದು, ಇಂಟರ್ನಲ್ ಸ್ಟೆಬಿಲಿಟಿ ಮತ್ತು ಪ್ರೊಟೆಕ್ಷನ್ ಫ್ರಮ್ ಥ್ರೆಟ್ಸ್, ಇದೆಲ್ಲವನ್ನು ನಾವು ಕಾಪಾಡಿಕೊಳ್ಳೇಬೇಕು, ನಮ್ಮ ದೇಶವನ್ನು ರಕ್ಷಿಸ್ಕೊಳ್ಬೇಕು. ಅದರ ಜೊತೆ ಗ್ರೋತ್, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರಬಹುದು, ಟ್ರೇಡ್, ಎನರ್ಜಿ ಸೆಕ್ಯೂರಿಟಿ, ಜಾಬ್ ಕ್ರಿಯೇಷನ್, ಇದೆಲ್ಲದಕ್ಕೂ ನ್ಯಾಷನಲ್ ಇಂಟ್ರೆಸ್ಟ್ ಹೆಲ್ಪ್ ಮಾಡುತ್ತೆ. ಯಾವಾಗ ಎಕನಾಮಿಕ್ ವೆಲ್ ಬೀಯಿಂಗ್ ಅನ್ನೋದು ಒಂದು ಎಸ್ಟಾಬ್ಲಿಷ್ ಆಗುತ್ತೋ ಆವಾಗ ಸಿಟಿಸನ್ಸ್ ಅಥವಾ ನಮ್ಮ ನಾಗರಿಕರ ಕ್ವಾಲಿಟಿ ಆಫ್ ಲೈಫ್, ಎಜುಕೇಷನ್, ಹೆಲ್ತ್, ಆಪರ್ಚುನಿಟಿಗಳು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಒಳ್ಳೆಯ ಹಂತವನ್ನು ತಲುಪಿದರೆ ಒಟ್ಟಾರೆಯಾಗಿ ಓವರಾಲ್ ಆಗಿ ದೇಶ ಬೆಳೆಯುತ್ತೆ. ಒಂದು ದೇಶ ಬೆಳೆದಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದರ ಒಂದು ಇನ್ಫ್ಲುಯೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬೇರೆ ದೇಶಗಳು ನಮ್ಮನ್ನು ರೆಸ್ಪೆಕ್ಟ್, ಗೌರವಿಸ್ತವೆ. ಲೀಡರ್ಶಿಪ್, ಸ್ಟೇ ಇನ್ ಗ್ಲೋಬಲ್ ಅಫೇರ್ಸ್. ಜಾಗತಿಕ ಮಟ್ಟದಲ್ಲಿ ಏನೋ ದೊಡ್ಡ ಘಟನೆ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಭಾರತದ ಅಭಿಪ್ರಾಯ ಏನು ಅಂತ ಕೆಲವೊಂದು ಸಾರಿ ಕೇಳ್ತಾವೆ, ಅಲ್ವಾ? ನಮ್ಮ ಲೀಡರ್ಶಿಪ್ ಇರಬಹುದು, ನಮ್ಮ ಒಂದು ಒಪಿನಿಯನ್ಗೆ ಅಲ್ಲಿ ಮಹತ್ವ ಇದೆ. ಆ ರೀತಿಯಾಗಿ ನಾವು ನಮ್ಮ ದೇಶವನ್ನು ರೂಪಿಸ್ಕೊಳ್ತಾ ಹೋಗಬೇಕು. ಆಕ್ಸೆಸ್ ಟು ರಿಸೋರ್ಸಸ್, ಈಗ ಎನರ್ಜಿ, ಫುಡ್, ವಾಟರ್, ಮಿನರಲ್ಸ್, ಇದೆಲ್ಲ ಏನು ಎಸೆನ್ಷಿಯಲ್ ರಿಸೋರ್ಸ್ಗಳು. ಇದನ್ನು ಯಾರು ಪಡ್ಕೋಬೇಕು, ಯಾರಿಗೆ ನಾವು ಕೊಡಬೇಕು, ಯಾವ ದೇಶಕ್ಕೆ ಇದನ್ನು ನಾವು ಸಪ್ಲೈ ಮಾಡಬೇಕು, ಯಾವ ದೇಶಗಳಿಂದ ಇದನ್ನು ನಾವು ಇಂಪೋರ್ಟ್ ಮಾಡ್ಕೋಬೇಕು, ಈ ರೀತಿಯಾಗಿ ನಾವು ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ಇನ್ನು ವ್ಯಾಲ್ಯೂಸ್ ಆ್ಯಂಡ್ ಐಡಿಯಲ್ಸ್, ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ವ್ಯಾಲ್ಯೂ ಇದೆ. ಅದು ಧಾರ್ಮಿಕವಾಗಿ ಆಗಿರಬಹುದು, ಸಾಂಸ್ಕೃತಿಕವಾಗಿ ಆಗಿರಬಹುದು. ಆ ವ್ಯಾಲ್ಯೂಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇರ್ತೇವೆ. ನಮ್ಮ ಕಲ್ಚರ್ ನಮಗೆ ಇಂಪಾರ್ಟೆಂಟ್. ಆ್ಯಂಡ್ ವೇ ಆಫ್ ಲೈಫ್ ಆಫ್ ದಿ ನೇಷನ್, ನಮಗೆ ನಮ್ಮದೇ ಆದ ಜೀವನ ಶೈಲಿ ಇದೆ. ಈ ಜೀವನ ಶೈಲಿಗೆ ಅಥವಾ ಕಲ್ಚರ್, ವ್ಯಾಲ್ಯೂಸ್ಗಳಿಗೆ ಹೊಂದುವಂತಹ ದೇಶದ ಜೊತೆ ನಾವು ಹೆಚ್ಚು ಚೆನ್ನಾಗಿ ಬೆರೀತೇವೆ. ಇಕನಾಮಿಕಲಿ ನಾವು ಇಂಟರಾಕ್ಷನ್ ಅಥವಾ ಒಂದು ವ್ಯವಹಾರ, ಎಕ್ಸ್ಚೇಂಜ್, ಟ್ರೇಡ್ ಎಲ್ಲ ಇರುತ್ತೆ ನಮ್ಮದು. ಆದರೆ ಹೆಚ್ಚು ಆಪ್ತ ದೇಶವಾಗೋದು ಇಂತಹ ವ್ಯಾಲ್ಯೂಸ್, ಕಲ್ಚರ್ ಕನೆಕ್ಟ್ ಆದಾಗ. ಸೊ ನ್ಯಾಷನಲ್ ಇಂಟ್ರೆಸ್ಟಲ್ಲಿ ಇದೆಲ್ಲ ಬರುತ್ತೆ. ಟೆರಿಟೋರಿಯಲ್ ಇಂಟಿಗ್ರಿಟಿ, ನ್ಯಾಷನಲ್ ಸೆಕ್ಯೂರಿಟಿ, ಇಕನಾಮಿಕ್ ವೆಲ್ಬೀಯಿಂಗ್, ವೆಲ್ಫೇರ್ ಆಫ್ ಸಿಟಿಸನ್ಸ್, ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್, access to resources, values and ideals. So while the content varies from country to country, national interest generally includes all these things. ನ್ಯಾಷನಲ್ ಇಂಟ್ರೆಸ್ಟ್ ಅಂತಂದರೆ ಇದೆಲ್ಲವೂ ಸಹ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾದರೆ ಹೇಗೆ ನ್ಯಾಷನಲ್ ಇಂಟ್ರೆಸ್ಟ್ ಪರ್ಸ್ಯೂ ಆಗುತ್ತೆ? ಅ ಕಂಟ್ರಿ ಯೂಸ್ ಡಿಫರೆಂಟ್ ಟೂಲ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಟು ಅಡ್ವಾನ್ಸ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್. ನಮ್ಮ ದೇಶದ ಹಿತಾಸಕ್ತಿಯನ್ನು ನಾವು ಕಾಪಾಡಿಕೊಳ್ಬೇಕು ಅಂತಂದರೆ ಬೇರೆ ಬೇರೆ ಟೂಲ್ಸು, ಸ್ಟ್ರಾಟಜಿಗಳನ್ನು ನಾವು ಯೂಸ್ ಮಾಡ್ತೇವೆ. ಯಾವ್ಯಾವುದು? ಡಿಪ್ಲೊಮ್ಯಾಸಿ, ಮಾತುಕತೆ, ರಾಜತಾಂತ್ರಿಕತೆ, ಡೈಲಾಗ್ ಇರಬಹುದು, ನೆಗೋಸಿಯೇಷನ್ಸ್, ಬಿಲ್ಡಿಂಗ್ ರಿಲೇಷನ್ಸ್, ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು. ಅದ್ರ ಜೊತೆ ಟ್ರೀಟೀಸ್ ಮತ್ತು ಅಲಯನ್ಸಸ್, ಅಲ್ವಾ? ಫಾರ್ಮಲ್ ಅಗ್ರಿಮೆಂಟ್ಸ್ ಆ್ಯಂಡ್ ಪಾರ್ಟ್ನರ್ಶಿಪ್ಸ್ ವಿತ್ ಅದರ್ ಕಂಟ್ರೀಸ್. ಬೇರೆ ದೇಶಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಟ್ರೀಟಿಗಳನ್ನು ಮಾಡ್ಕೊಳ್ಳೋದು. ಇಕನಾಮಿಕ್ ಪಾಲಿಸಿ ಅಂದರೆ ಇಲ್ಲೂ ಸಹ ಟ್ರೇಡ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ. ಬೇರೆ ದೇಶಗಳ ಕಂಪ್ನಿಗಳು ಬಂದು ಇನ್ವೆಸ್ಟ್ ಮಾಡುತ್ತೆ. ಮತ್ತು ನಾವು ಅಥವಾ ಅಮೇರಿಕ ಸ್ಯಾಂಕ್ಷನ್ ಹಾಕೋದು ಅಂತ ಕೇಳಿರ್ಬೋದು, ನಿರ್ಬಂಧವನ್ನು ಹೇರೋದು. ಏಡ್ ಆ್ಯಂಡ್ ಇಕನಾಮಿಕ್ ಕೋಆಪರೇಷನ್, ಸಹಾಯ ಮಾಡೋದು, ಇದೆಲ್ಲ ಇಕನಾಮಿಕ್ ಪಾಲಿಸಿಯಲ್ಲಿ ಬರುತ್ತೆ. ಇನ್ನು ಮಿಲಿಟರಿ ಪವರ್,
ಡಿಫೆನ್ಸ್ ಕೆಪಾಬಿಲಿಟಿ, ಡಿಟರೆನ್ಸು. ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ನಾವು ನಮ್ಮ ಮಿಲಿಟರಿ ಸಾಮರ್ಥ್ಯವನ್ನು ಪ್ರದರ್ಶಿಸಲೇಬೇಕಾಗುತ್ತೆ. ಬೇರೆಯವರು ಮಾಡುವಂಥ ದಾಳಿಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕಾಗತ್ತೆ. ಇದು ಮಿಲಿಟರಿ ಪವರ್. ಇನ್ನು ಸಾಫ್ಟ್ ಪವರ್ ಅಂತಂದರೆ ನಮ್ಮ ಕಲ್ಚರ್, ವ್ಯಾಲ್ಯೂಸ್, ಎಜುಕೇಷನ್, ಮೀಡಿಯಾ, ಗುಡ್ ವಿಲ್. ಅಂದರೆ ಫೋರ್ಸ್ಫುಲ್ ಆಗಿ ನಾವು ಇನ್ನೊಂದು ದೇಶವನ್ನು ಬಲವಂತವಾಗಿ ನಮ್ಮ ಜೊತೆ ನೀವು ಇರಲೇಬೇಕು, ನಮಗೆ ಸಹಾಯ ಮಾಡಲೇಬೇಕು ಅಂತ ಫೋರ್ಸ್ಫುಲ್ ಆಗಿ ಹೇಳೋದಿಲ್ಲ. ಅದರ ಬದಲಾಗಿ ನಮ್ಮ ಒಂದು ಒಳ್ಳೆಯತನದಿಂದ ಅವರ ಮನಸ್ಸನ್ನು ಗೆಲ್ಲೋದು. ಆ ರೀತಿ ನಮ್ಮ ಕಲ್ಚರ್, ನಮ್ಮ ವ್ಯಾಲ್ಯೂಸ್ಗಳಿಂದ ಇನ್ನೊಂದು ದೇಶವನ್ನು ಇನ್ಫ್ಲುಯೆನ್ಸ್ ಮಾಡೋದು, ಅದು ಸಾಫ್ಟ್ ಪವರ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳಿದೆ ಅಲ್ವಾ, UN ಇದೆ. ಸೊ ಅಂತಹ ಆರ್ಗನೈಸೇಷನ್ಗಳ ಮೂಲಕ ನಮಗೆ ಬೇಕಾಗಿರೋದನ್ನು ಸಾಧಿಸ್ಕೊಳ್ಳೋದು. ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ. ಇತ್ತೀಚಿನ ದಿನಗಳಲ್ಲಿ ನಾಲೆಜ್ ಇರಬಹುದು, ಟೆಕ್ನಾಲಜಿ, ಸೈಬರ್ ಕೆಪಾಬಿಲಿಟಿ, ಎಲ್ಲದರ ಮೂಲಕನೂ ನ್ಯಾಷನಲ್ ಇಂಟ್ರೆಸ್ಟನ್ನು ನಾವು ಕಂಟಿನ್ಯೂ ಮಾಡ್ತಾ ಇರ್ತೇವೆ, ಅದನ್ನು ಪರ್ಸ್ಯೂ ಮಾಡ್ತೇವೆ. ನೋಡಿ, ಎನರ್ಜಿ ಸೆಕ್ಯೂರಿಟಿ ಇಸ್ ಅ ನ್ಯಾಷನಲ್ ಇಂಟ್ರೆಸ್ಟ್ ಫಾರ್ ಆಲ್ ಕಂಟ್ರೀಸ್. ಪ್ರತಿಯೊಂದು ದೇಶಕ್ಕೂ ಎನರ್ಜಿ, ಇಂಧನಗಳಿರ್ಬಹುದು, ಶಕ್ತಿ ಇರಬಹುದು, ಫ್ಯೂಯಲ್ ಇರಬಹುದು, ಬಹಳ ಇಂಪಾರ್ಟೆಂಟ್. ಆಯಿಲ್, ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಎಲ್ಲ ವಲಯಗಳಿಗೂ ಇದು ಬೇಕೇ ಬೇಕು. ಇಂಡಿಯಾಸ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಆ್ಯಂಡ್ ನೈಬರ್ಹುಡ್ ಸ್ಟೆಬಿಲಿಟಿ ಆರ್ ಪಾರ್ಟ್ ಆಫ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್. ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತಂದರೆ ನಮ್ಮ ಕಡಲ ಭದ್ರತೆ. ನೈಬರ್ಹುಡ್ ಸ್ಟೆಬಿಲಿಟಿ, ಪಕ್ಕದಲ್ಲಿ ನಮ್ಮ ಸ್ನೇಹಿತರು ತುಂಬ ಜನ ಇದ್ದಾರೆ, ಹಾಗಾಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಆಕ್ಸೆಸ್ ಟು ನ್ಯೂ ಮಾರ್ಕೆಟ್ಸ್. ಈಗ ಟೆಕ್ನಾಲಜಿ, AI ಎರಾ ಬರ್ತಾ ಇದೆ. ಈ AI ಎರಾದಲ್ಲಿ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಅದಕ್ಕೆ ರೆಡಿನೆಸ್ ಇದೆಯಾ? AI ಮಾರ್ಕೆಟಿಗೆ ನಾವು ಸನ್ನದ್ಧರಾಗಿದ್ದೀವಾ ಅಲ್ವಾ? ಆಕ್ಸೆಸ್ ಇದೆಯಾ ನಮಗೆ? ಕ್ವಶನ್ ಮಾಡ್ಕೋಬೇಕು. ಕ್ರಿಟಿಕಲ್ ಮಿನರಲ್ಸ್ ಬಹಳ ಇಂಪಾರ್ಟೆಂಟ್, ಮತ್ತು ಟೆಕ್ನಾಲಜಿ ಸಪೋರ್ಟ್. ಸೊ ಇದೆಲ್ಲದರ ಮೂಲಕನೂ ನಾವು ನ್ಯಾಷನಲ್ ಇಂಟ್ರೆಸ್ಟನ್ನು ಸಾಧಿಸಬೇಕಾಗುತ್ತೆ ಅಲ್ಲಿ ಎಲ್ಲ ಪ್ರದೇಶದಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ. ಮತ್ತು ಪ್ರಮೋಟಿಂಗ್ ಡೆಮೋಕ್ರಸಿ ಆ್ಯಂಡ್ ಹ್ಯೂಮನ್ ರೈಟ್ಸ್ ಕ್ಯಾನ್ ಆಲ್ಸೋ ಬಿ ಪಾರ್ಟ್ ಆಫ್ ಕಂಟ್ರೀಸ್ ನ್ಯಾಷನಲ್ ಇಂಟ್ರೆಸ್ಟ್. ನಮ್ಮ ದೇಶದ ಪ್ರಜಾಪ್ರಭುತ್ವ ಮೌಲ್ಯವನ್ನು, ಮಾನವ ಹಕ್ಕುಗಳನ್ನು ನಾವು ಯಾವ ರೀತಿ ಪೋಷಿಸ್ತೇವೆ, ಪಾಲಿಸ್ತೇವೆ ಅನ್ನೋದು ಸಹ ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಬರುತ್ತೆ. ಸೊ ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ದಿ ಫೌಂಡೇಶನ್ ಆಫ್ ಫಾರಿನ್ ಪಾಲಿಸಿ. ಫಾರಿನ್ ಪಾಲಿಸಿಗೆ ಇದು ಬೇಕೇ ಬೇಕು. ಇಟ್ ಗೈಡ್ಸ್ ಸ್ಟೇಟ್ಸ್ ಡಿಸಿಷನ್ಸ್, ಆ್ಯಕ್ಷನ್ಸ್ ಆ್ಯಂಡ್ ಪ್ರಯಾರಿಟೀಸ್. ಇಟ್ ಕ್ಯಾನ್ ಚೇಂಜ್ ಓವರ್ ಟೈಮ್ ಆ್ಯಸ್ ಸರ್ಕಮ್ಸ್ಟೆನ್ಸಸ್ ಚೇಂಜ್. ನೋಡಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ನಿನ್ನೆ ಒಂದು ದೇಶ ನಮಗೆ ಮಿತ್ರ ಆಗಿರಬಹುದು, ನಾಳೆ ಅದೇ ಶತ್ರು ಆಗಬಹುದು. ಅಥವಾ ಅನಾನಿಮಸ್ ಆಗಿ ನಾವು ಅದರ ಸಂಬಂಧಕ್ಕೆ ಯಾವುದೇ ರೀತಿ ಮಾತುಕತೆಗೆ ಹೋಗದೇ ಇರಬಹುದು. ಮಿತ್ರನೂ ಅಲ್ಲ, ಶತ್ರುನೂ ಅಲ್ಲ, ಸ್ಟ್ರೇಂಜರ್ ಥರ ನಾವು ವರ್ಕ್ ಮಾಡಬಹುದು, ಬಿಹೇವ್ ಮಾಡಬಹುದು. ಸೊ ಇಟ್ ಮೇ ಓವರ್ಲ್ಯಾಪ್ ವಿತ್ ಅದರ್ ಕಂಟ್ರೀಸ್ ಆರ್ ಸಮ್ಟೈಮ್ಸ್ ಕಾನ್ಫ್ಲಿಕ್ಟ್ ವಿತ್ ದೆಮ್ ಅಲ್ವಾ? ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದು ನಮ್ಮ ದೇಶದ ಇಂಟ್ರೆಸ್ಟ್ ಇನ್ನೊಂದು ದೇಶಕ್ಕೂ ಪೂರಕವಾಗಿದೆ ಅಂತ ಆದರೆ ಅವಾಗ ಎರಡು ದೇಶಕ್ಕೂ ಒಳ್ಳೆಯದು. ಆದರೆ ಕೆಲವೊಂದು ಸಾರಿ ನಮಗೆ ಒಳ್ಳೆಯದು ಅನಿಸಿದ್ದು ಬೇರೆಯವರಿಗೆ ಕೆಟ್ಟದ್ದು ಅನಿಸಬಹುದು, ಸಹಜ ಅದು. ಸೊ ಕಾನ್ಫ್ಲಿಕ್ಟ್ ಸಹ ಕ್ರಿಯೇಟ್ ಆಗಬಹುದು. ಸೊ ಆ ವೈಸ್ ಸ್ಟೇಟ್ ಅಂತಂದರೆ ಒಂದು ಸರಿಯಾದ ಸಮರ್ಥವಾದ ದೇಶ ಏನು ಮಾಡುತ್ತೆ? ವೈಸ್ ಸ್ಟೇಟ್ ಬ್ಯಾಲೆನ್ಸಸ್ ಪವರ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಗ್ಮ್ಯಾಟಿಸಮ್ ಟು ಪ್ರೊಟೆಕ್ಟ್ಸ್ ಇಟ್ಸ್ ಇಂಟ್ರೆಸ್ಟ್. ತನ್ನ ದೇಶದ ಹಿತಾಸಕ್ತಿಯನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಆವಾಗ ಬ್ಯಾಲೆನ್ಸ್ ಮಾಡೋದು ಮುಖ್ಯ. ಏನನ್ನು ಬ್ಯಾಲೆನ್ಸ್ ಮಾಡೋದು? ನೋಡಿ, ನಮಗಿರುವಂಥ ಪವರ್, ನಮ್ಮ ಅಧಿಕಾರ, ನಮ್ಮ ಪ್ರಿನ್ಸಿಪಲ್ಸ್ ಅಂತಂದರೆ ನಮ್ಮ ಮೌಲ್ಯಗಳು, ನಮ್ಮ ತತ್ವಗಳು, ಮತ್ತು ಪ್ರಾಗ್ಮ್ಯಾಟಿಸಮ್ ಅಲ್ವಾ? ಮುಂದೆ ಕೆಲವೊಂದು ವಿಷಯಗಳು ಬರುತ್ತೆ, ಐಡಿಯಲಿಸಮ್, ರಿಯಲಿಸಮ್ ಅಂತೆಲ್ಲ ಬರುತ್ತೆ. ತುಂಬ ಆದರ್ಶವಾದಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ, ತುಂಬ ರಿಯಲ್ ಆಗಿ ನಾವು ಎಲ್ಲವನ್ನೂ ಮಾಡಲಿಕ್ಕೂ ಆಗೋದಿಲ್ಲ. ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ರಿಯಾಲಿಟಿ ನಮ್ಮ ಆದರ್ಶಗಳಿಗೆ ಹೊಂದಾಣಿಕೆ ಆಗೋದಿಲ್ಲ. ಅವಾಗ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಮ್ಮ ಪವರ್, ಪ್ರಿನ್ಸಿಪಲ್, ಪ್ರಾಗ್ಮ್ಯಾಟಿಸಮ್, ಪ್ರಾಯೋಗಿಕತೆ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಏನಿದೆ, ವಾಸ್ತವ ಏನು ಅಂತ ತಿಳ್ಕೊಂಡು ನಾವು ನಮ್ಮ ಪ್ರಿನ್ಸಿಪಲ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಆವಾಗ ನಮ್ಮ ಮನಸ್ಸಿನಲ್ಲಿ ಅಥವಾ ದೇಶವಾಗಿ ನಾವು ನೋಡೋದಾದರೆ ನಮ್ಮ ಮೌಲ್ಯಗಳು ಏನು, ಯಾವ ಮೌಲ್ಯಗಳನ್ನು ಬಿಟ್ಕೊಡ್ಬಹುದು, ಯಾವ ಮೌಲ್ಯವನ್ನು ಫಾಲೋ ಮಾಡಬಹುದು, ಈ ರೀತಿ ಕ್ಷಣ ಕ್ಷಣ ನಮ್ಮ ಪಾಲಿಸಿಗಳಲ್ಲಿ ಚೇಂಜಸ್ ಆಗ್ತಾ ಇರಬಹುದು. ಸೊ ಬದಲಾವಣೆಗಳು ಆಗ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ ಅಂತಂದರೆ ಹಾಗೆ ಬಹಳ ವಿಚಿತ್ರ ಅಂತ ಅನಿಸ್ಬೋದು, ಹಾಗೆ ವಿಶಿಷ್ಟನೂ ಇರುತ್ತೆ ಇಂಟರ್ನ್ಯಾಷನಲ್ ರಿಲೇಷನ್. ಜಿಯೋ ಪೊಲಿಟಿಕ್ಸ್ ಅಂತ ಸಹ ಹೇಳ್ತೇವೆ. ಸೊ ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ವಾಟ್ ಅ ನೇಷನ್ ನೀಡ್ಸ್ ಟು ಸರ್ವೈವ್
ಗ್ರೋ ಆ್ಯಂಡ್ ಥ್ರೈವ್ ಇನ್ ಅ ಕಾಂಪ್ಲೆಕ್ಸ್ ವರ್ಲ್ಡ್. ಇಷ್ಟು ಸಂಕೀರ್ಣವಾದ ಜಗತ್ತಿನಲ್ಲಿ ನಾವು ಸರ್ವೈವ್ ಆಗಬೇಕು, ಗ್ರೋ ಆಗಬೇಕು, ಮತ್ತು ನಾವು ಬೆಳಿಬೇಕು ಅಂತಂದರೆ ನಮಗೆ ಯಾವುದು ಮುಖ್ಯನೋ ಅದನ್ನು ನಾವು ಬಿಟ್ಟುಕೊಡ್ಬಾರ್ದು. ಅದು ನ್ಯಾಷನಲ್ ಇಂಟ್ರೆಸ್ಟ್. ಇಟ್ ಈಸ್ ದಿ ಕಂಪಾಸ್ ದಟ್ ಗೈಡ್ಸ್ ಎವ್ರಿ ಕಂಟ್ರೀಸ್ ಪಾಲಿಸೀಸ್ ಆ್ಯಂಡ್ ಆ್ಯಕ್ಷನ್ಸ್ ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ನಾವು ಒಂದು ಯಾವುದೋ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದರೆ ಎಲ್ಲಿಗೂ ಹೋಗಿ ತಲುಪೋದಿಲ್ಲ. ಒಂದು ಗುರಿ ಇದೆ ನಮಗೆ, ಗುರಿಯ ಕಡೆ ಹೋಗಲಿಕ್ಕೆ ಒಂದು ದಿಕ್ಸೂಚಿ ಬೇಕು. ಈ ದಿಕ್ಕಿನಲ್ಲಿ ಹೋದರೆ ಆ ಗುರಿ ತಲುಪ್ತೀಯಾ ಅಂತ ಹೇಳುವಂತಹ ದಿಕ್ಸೂಚಿ ಬೇಕು. ಈ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದು ಇಂಟರ್ನ್ಯಾಷನಲ್ ಪೊಲಿಟಿಕ್ಸಲ್ಲಿ ನಮಗೆ ಅಂತಹ ದಿಕ್ಸೂಚಿ ಇದ್ದ ಹಾಗೆ. ನೋ ನೇಷನ್ ಆ್ಯಕ್ಟ್ಸ್ ವಿತೌಟ್ ಅ ರೀಸನ್. ದ ರೀಸನ್ ಇಸ್ ಆಲ್ವೇಸ್ ನ್ಯಾಷನಲ್ ಇಂಟ್ರೆಸ್ಟ್. ಯಾವುದೇ ದೇಶ ಸಹ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾರಣ ಇಲ್ಲದೆ ಏನನ್ನೂ ಮಾಡೋದಿಲ್ಲ. ಆ ಕಾರಣನೇ ಯಾವುದಾಗಿರುತ್ತೆ? ನ್ಯಾಷನಲ್ ಇಂಟ್ರೆಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.